ಇವತ್ತಿನ ಎರಡನೇ ಪ್ರಮುಖ ಸುದ್ದಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟದ್ದು. ಈಗ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಕುರಿತೇ ಚರ್ಚೆ ನಡೀತಿಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಡೆ, ಕಾಂಗ್ರೆಸ್ ಪಕ್ಷದ ಹೊರಗಡೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಇಷ್ಟಪಡುವವರು, ಇಷ್ಟಪಡದವರು ಚರ್ಚೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಸುತ್ತಮುತ್ತ ಇರೋರು ಮಾತನಾಡ್ತಾರೆ. ಸಿದ್ದರಾಮಯ್ಯನವರ ಒಂದು ಕಾಲದ ಆಪ್ತ, ಈಗಲೂ ಆಪ್ತನೇ ಅವರು, ರಾಜಣ್ಣ ಅವರು, KN ರಾಜಣ್ಣ ಅವರು ಆಡಿದ ಮಾತು ಇದು ಬಹಳ ಮುಖ್ಯವಾದ ಮಾತು ಅಂತ ನನಗೆ ಅನಿಸಿದೆ. ಯಾಕೆಂದರೆ ಅವರು ಹೇಳಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ. ಇದು ಸಣ್ಣ ಹೇಳಿಕೆಯಲ್ಲ. ಹಾಗಿದ್ದರೆ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರಾ? ಸಿದ್ದರಾಮಯ್ಯ ಅಸಹಾಯಕರಾದರೆ ಈ ಕಾಂಗ್ರೆಸ್ನ ಗತಿ ಏನು? ಅವರನ್ನು ಅಸಹಾಯಕರನ್ನಾಗಿ ಮಾಡಿದವರು ಯಾರು? ಈ ಪ್ರಶ್ನೆಗಳನ್ನು ಈಗ ಕೇಳಲೇಬೇಕಾಗಿದೆ. ರಾಜಣ್ಣ ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಹಲವು ವಿಚಾರಗಳನ್ನು ಹೇಳಿದರು. ಒಂದು, ಸಿದ್ದರಾಮಯ್ಯನವರು ಮೊದಲಿದ್ದ ಹಾಗೆ ಇಲ್ಲ, ಅವರನ್ನು ನಿಸ್ಸಹಾಯಕರನ್ನಾಗಿ ಯಾರೋ ಮಾಡಿದ್ದಾರೆ. ಯಾರು ನಿಸ್ಸಹಾಯಕರನ್ನಾಗಿ ಮಾಡಿದ್ದು? ರಾಜಣ್ಣ ಅದು ಹೇಳಲಿಲ್ಲ. ನಿಮಗೆಲ್ಲ ಗೊತ್ತೋದು ಅಂಥೇಳಿ. ಯಾಕೆ ಹಾಗೆ ಹೇಳಿದ್ರು ಅಂದರೆ, ಒಂದು, ಅವರು ಹೇಳಿದ ಇನ್ನೊಂದು ಮಾತು, ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಆಪ್ತರನ್ನೇ ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆ ಮಾತು ನಿಜ. ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಗಳ ಏನಿರ್ತಾರೆ ಅವರು ಒಬ್ಬೊಬ್ಬರನ್ನೇ ವಿಕೆಟ್ ಉರುಳಿಸಲಾಗ್ತಾ ಇದೆ. ಮಂತ್ರಿಯಾದಂಥ ರಾಜಣ್ಣವರು ನಾಯಕ ಜನಾಂಗಕ್ಕೆ ಸೇರಿದವರು, ಅವರನ್ನು ಇದ್ದಕ್ಕಿದ್ದಾಗ ಯಾವುದೋ ಕಾರಣ ನೀಡಿ ಒಗೆಯಲಾಯಿತು. ಅವರು ಸಿದ್ದರಾಮಯ್ಯನವರು ಆಗ್ತರು. ಸೊ ಕ್ರಿಕೆಟ್ ಇದಕ್ಕೆ ಸಂಬಂಧಪಟ್ಟಾಗೆ ಗೋವಿಂದರಾಜು ಅವ್ರನ್ನ ಒಗೆಯಲಾಯಿತು. ಅವರೊಬ್ಬರ ಮೇಲೆ ಜವಾಬ್ದಾರಿ ಹೊರಿಸಲಾಯಿತು. ಆದರೆ ಅವರೊಬ್ಬರ ಮೇಲೆ ಉಳಿದವ್ರ ಜವಾಬ್ದಾರಿಗಳು ಇತ್ತು. ಹೌದಾಯಿತು. ಈಗ ಸಿದ್ದರಾಮಯ್ಯನವರಿಗೆ ಆಪ್ತರಾದಂಥ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗುತ್ತಾ ಇದೆ ಅನ್ನೋ ಆರೋಪ ಇದೆ. ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಂಥ ಜಬ್ಬಾರ್ ಅವ್ರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಕ್ರೊನಾಲಜಿಯನ್ನು ನೋಡ್ತಾ ಬನ್ನಿ. ಸೊ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವವರು ಟಾರ್ಗೆಟ್ ಆದರೂ ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನವಾಗಿದ್ದಾರೆ? ಇದು ಒಂದು ಚಾಣಾಕ್ಷ ನಡೆ ಅಂತ ಸಿದ್ದರಾಮಯ್ಯನವರು ಬೆಂಬಲಿಗರು ಯಾರೋ ಹೇಳ್ಬೋದು, ಅಥವಾ ನಿಸ್ಸಹಾಯಕತೆ ಅಂತ ಇನ್ನೊಬ್ಬರು ಹೇಳ್ಬೋದು. ಸೊ ಇವತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂಥ R ಅಶೋಕ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಕೂಡ ಅದೇ ಅರ್ಥದಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಸುತ್ತಮುತ್ತಲು ಯಾರ್ಯಾರಿದ್ದಾರೆ ಒಬ್ಬೊಬ್ಬರನ್ನೇ DK ಶಿವಕುಮಾರ್ ಅವರು ಮುಗಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಇದು ಪ್ರತಿಪಕ್ಷದ ನಾಯಕರ ಆರೋಪ. BJP ಹಲವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಒಳಗಡೆ ಕೂಡ ಚರ್ಚೆ ನಡೆಯುವಾಗ DK ಶಿವಕುಮಾರ್ ಅವರು ಪ್ರಬಲರಾಗ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ವೀಕ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳ್ತಾ ಇದೆ ಕಾಂಗ್ರೆಸ್ ಒಳಗಡೆ ಕೂಡ. ಹಾಗೆಯೇ ಕೆಲವರು ಹೇಳೋದ ಪ್ರಕಾರ ಮೇ 4ರ ನಂತರ ಮಹತ್ವದ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಹೋಗುತ್ತೆ. ಜೂನ್ ಹೊತ್ತಿಗೆ ಏನೋ ಒಂದು ಬದಲಾವಣೆಯನ್ನು ಕರ್ನಾಟಕದಲ್ಲಿ ನೋಡಬಹುದು ಅಂತ ಹಿರಿಯ ಸಚಿವರೊಬ್ಬರು ನನ್ನ ಜೊತೆ ಮಾತನಾಡ್ತಾ ಹೇಳಿ. ನಾನು ಏನು ಓದು ಅಂತ ಕೇಳಿದೆ. ಈಗ ಅದು ಏನು ಅಂತ ಹೇಳಲ್ಲ, ಆದರೆ ಮೇ 4ರ ನಂತರ ಏನು ಪಂಚರಾಜ್ಯಗಳ ಚುನಾವಣೆ ಬರುತ್ತೆ, ಮತ್ತೊಂದು ಮೂಮೆಂಟಮ್ ಶುರುವಾಗುತ್ತೆ ಅಂತ ಅವರು ಹೇಳಿದ್ದು. ಹಾಗೆಯೇ ಈ ಪರಿಸ್ಥಿತಿ ಬದಲಾಗದಿದ್ದರೆ ಕಾಂಗ್ರೆಸ್ ಸ್ಥಿತಿ ಭಾಳ ಕಷ್ಟ ಆಗುತ್ತೆ. ಈಗೇನೋ ಒಂದು ಆಗಬೇಕು ಇದು ಅನ್ನೋದು ಕೂಡ ಇನ್ನೂ ಒಬ್ಬ ಶಾಸಕರು ನನ್ನ ಜೊತೆ ಮಾತನಾಡ್ತಾ ಹೇಳಿ. ಹಾಗಿದ್ದರೆ ಇವರೆಲ್ಲ ಜೂನ್ಗೆ ಕಾಯ್ತಾ ಇದ್ದಾರೆ. ಇವರು ಜೂನ್ಗೆ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ತಮ್ಮ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವ್ರನ್ನ ಎತ್ತಿ ಹಾಕಿದ್ದು ಇದು ಪ್ರೆಷರಿಗೆ ಒಳಗಾಗಿ ಅಲ್ವಾ, ಒತ್ತಡಕ್ಕೆ ಒಳಗಾಗಿ ಅಲ್ವಾ? ಸಿದ್ದರಾಮಯ್ಯ ಎಂದು ಕೂಡ ಒತ್ತಡಕ್ಕೆ ತಲೆಬಾಗ್ದವರು ಅಲ್ಲವೇ ಅಲ್ಲ, ಅವ್ರ ಕ್ಯಾರೆಕ್ಟರ್ ಅಲ್ಲ. ಆದರೆ ಈಗ ಯಾಕೆ ಅವರು ಒತ್ತಡಕ್ಕೆ ತಲೆಬಾಗ್ತಾ ಇದ್ದಾರೆ ಅಂದರೆ ಅವರು ಇನ್ನೇನೋ ನಿರೀಕ್ಷೆ ಮಾಡ್ತಾ ಇದ್ದಾರೆಯಾ, ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ನನ್ನ ರಾಜಕೀಯ ಬದುಕಿನ ಕೊನೆಯ ಕಾಲ ಇದು, ಏನಾಗುತ್ತಾ ಆಗೋಗಲಿ ಅನ್ನುವ ಮನಸ್ಥಿತಿ ಬಂದುಬಿಟ್ಟಿರ್ಬೋದು ಅವರು. ಆ ದಾಡ್ಸಿತನ ಎಲ್ಲಿ ಹೋಯಿತು? ಎದ್ದು ನಿಲ್ಲುವುದು ಎಲ್ಲಿ ಹೋಯಿತು? ಅದರ ಜೊತೆಗೆ ತಮ್ಮ ಬೆಂಬಲಿಗರನ್ನು ಉಳಿಸಿಕೊಳ್ಳಬೇಕಾದಂತಹ ಕನಿಷ್ಠ ಕರ್ತವ್ಯವನ್ನು ಅವ್ರು ಯಾಕೆ ಮಾಡ್ತಾಯಿಲ್ಲ? ಯಾವ ರಾಜಕಾರಣಿ, ಯಾವ ನಾಯಕನಾದರೂ ಅಷ್ಟೇ
ಅವರು ತಮ್ಮವರು ಅಂತ ಯಾರಿರ್ತಾರೆ ಅವ್ರನ್ನ ರಾಜ್ಯದಲ್ಲಿ ಉಳಿಸ್ಕೋಬೇಕಾಗುತ್ತೆ. ಅವ್ರನ್ನ ಬಲಿಪಶುವನ್ನಾಗಿ ಮಾಡುವುದಕ್ಕೆ ಅವಕಾಶ ಕೊಡಕೂಡದು. ಆದರೆ ಸಿದ್ದರಾಮಯ್ಯ ಈಗ ಒಂದು ರೀತಿಯಲ್ಲಿ ಮೌನವಾಗಿದ್ದಾರೆ, ಯಾವುದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಆ ಮೌನದ ಗುಟ್ಟೇನು ಆಗಿದ್ದರೆ ಇನ್ನೇನೋ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಈ ವಯಸ್ಸಿನಲ್ಲಿ ಅವ್ರು ಇನ್ಯಾವುದೋ ಮಹತ್ವದ ತೀರ್ಮಾನ ತೆಗೋತಾರೆ ಅನಿಸಲ್ಲ. ಆದ್ದರಿಂದಲೇ ಇದನ್ನು ರಾಜಣ್ಣ ನಿಸ್ಸಹಾಯಕತೆ ಅಂತ ಕರೆದಿರ್ಬೋದೇನೋ ಅಂತ. ಸಿದ್ದರಾಮಯ್ಯ ನಿಸ್ಸಹಾಯಕರಾದರೆ ಅವರು ಪ್ರತಿನಿಧಿಸುವಂತಹ ವರ್ಗ ಇದೆಯಲ್ಲ, ಆ ವರ್ಗವು ನಿಸ್ಸಹಾಯಕವಾಗುವ ಅಪಾಯ ಇದೆ. ಫಾರ್ ಎಕ್ಸಾಂಪಲ್, ಈ ಬೆಳವಣಿಗೆ ನಂತರ ಮುಸ್ಲಿಂ ಸಮುದಾಯ, ಮುಸ್ಲಿಮರಲ್ಲಿ ನಾನು ನಿನ್ನೆನೂ ಹೇಳಿದೆ, ಅವ್ರಿಗೆ ಗಾಯ ಆಗಿದೆ ಈಗ ಅಂತ, ರಕ್ತಸ್ರಾವ ಆಗ್ತಾಯಿದೆ, ಸಿಟ್ಟಿದೆ. ನಿನ್ನೆನೇ ಬಹುತೇಕ ಧಾರ್ಮಿಕ ಮುಖಂಡರುಗಳು, ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ಚರ್ಚೆ ನಡೆಸಿ, ಸಭೆ ನಡೆಸಿ ಹೇಳಿದ್ದಾರೆ, ನಮಗೆ ಆಪ್ಷನ್ ಇದೆ, ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಕೋಬೇಡಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವುದೋ ಬೆಳವಣಿಗೆ ಕಾರಣ ಆಗ್ಬೋದು. ಒಂದು ಹೊಸ ಪಕ್ಷ ಹುಟ್ಟಬೋದು ಅಥವಾ ಇರುವ ಪಕ್ಷಕ್ಕೆ ಹೋಗ್ಬೋದು. ಅಲ್ಟಿಮೇಟ್ಲಿ ಹೂ ವಿಲ್ ಬಿ ದ ಸಫರರ್. ಕಾಂಗ್ರೆಸ್ ಇಂಥ ಸ್ಥಿತಿಯಲ್ಲಿದೆ. ಆದರೆ ಸಿದ್ದರಾಮಯ್ಯನವ್ರ ಆಪ್ತರೆಲ್ಲ ಹೇಳೋ ಮಾತು, ಸಿದ್ದರಾಮಯ್ಯನವರು ಈ ನಿಸ್ಸಹಾಯಕತೆಯಿಂದ ಹೊರಗಡೆ ಬರಬೇಕು, ಅವರು ಕಳೆದುಕೊಳ್ಳೋದು ಏನೂ ಇಲ್ಲ, ಅವರು ಏನು ಗಟ್ಟಿಯಾಗಿ ನಿಲ್ಲಬೇಕು ಮತ್ತು ಅವರ ಪರವಾಗಿ ಯಾರಿದ್ದಾರೋ ಅವರ ರಕ್ಷಣೆ ಮಾಡಬೇಕು. ಈ ಮಾತನ್ನು ಕೂಡ ಅವರ ಸುತ್ತಮುತ್ತ ಇದ್ದವರು ಹೇಳ್ತಾರೆ. ಆದರೆ ಇವರು ಏನು ಮಾಡ್ತಾರೆ? ಈ ನಿಸ್ಸಹಾಯಕತೆಯಿಂದ ಹೊರಗಡೆ ಬರ್ತಾರಾ? ಇದಕ್ಕೆ ಕಾಲವೇ ಉತ್ತರ ನೀಡಬೇಕು.